ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ನವ್ಯ. ನಾನು ಕಾಲೇಜ್ ಆಫ್ ಅಗ್ರಿಕಲ್ಚರ್ VC ಫಾರ್ಮಲ್ಲಿ ಓದ್ತಾ ಇದ್ದೀನಿ. ಈಗ ನನ್ನ ಫಾರ್ಮ್ ಮೆಷಿನರಿ ಬಂದುಬಿಟ್ಟು ಶುಗರ್ ಕೇನ್ ಕಟ್ಟರ್ ಅಂತ. ಇಲ್ಲಿ ಶುಗರ್ ಕೇನ್ ಕಟ್ಟರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ಶುಗರ್ ಕೇನ್ಸ್ನೆಲ್ಲ ಮೇಲ್ಗಡೆ ಇರುತ್ತಲ್ಲ ಆ ಕಬ್ಬನ್ನೆಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ಇಟ್ಬಿಟ್ಟು, ಮತ್ತು ಇಲ್ಲಿ ಅದಕ್ಕಂತಲೇ ಬ್ಲೇಡ್ಸ್ ಬಂದಿರುತ್ತೆ ಮತ್ತು ಜಾಗ ಇರುತ್ತೆ. ಯಾವಾಗ ಶುಗರ್ ಕೇನ್ ಅಂದರೆ ಕಬ್ಬನ್ನು ಇಲ್ಲಿ ಹಾಕಿದಾಗ ಇಲ್ಲಿಂದ 3 ಗೇಣಷ್ಟು ಅದು ಕಟ್ ಮಾಡ್ಕೊಳುತ್ತೆ. ಅಂದರೆ ಅದಷ್ಟು ಅದೇ ಕಟ್ ಮಾಡ್ಕೊಳುತ್ತೆ, ನಾವೇನು ಇದು ಬೇಕಾಗಿಲ್ಲ. ಮತ್ತು ಇದಕ್ಕೇನಾದರೂ ಔಷಧಿ ಹಾಕ್ಬೇಕಂದ್ರೆ ಇಲ್ಲೇ ಔಷಧಿಗಳಿರುತ್ತಲ್ಲ, ಸೊ ಇಲ್ಲಿ ಹಾಕಿದಾಗ ಇಲ್ಲಿಂದ ಸ್ಪ್ರೇಯರ್ಸ್ ಇರುತ್ತೆ, ಅಲ್ಲಿಂದ ಸ್ಪ್ರೇಯರ್ಸ್ ಮಾಡ್ಕೊಬೋದು. ಯಾರ್ಯಾರು ಔಷಧಿ ಹಾಕಲ್ಲೋ ಅವ್ರೇನಾದರೂ ಉಪ್ಪು ಹಾಕ್ಬೇಕಂದ್ರೆ ಇಲ್ಲಿ ಉಪ್ಪಿಗೂ ಕೊಟ್ಟಿದ್ದಾರೆ, ಸೊ ಇಲ್ಲಿ ಉಪ್ಪು ಹಾಕ್ಬೋದು. ಮತ್ತು ಇದರಿಂದ ಒಂದು ಟರ್ನ್ಗೆ 6000 ಸ್ಯಾಪ್ಲಿಂಗ್ಸ್, 6000 ರೂಪಾಯಿ ಸ್ಯಾಪ್ಲಿಂಗ್ಸ್ ಆಗುತ್ತೆ. ಅದೇ ನಾವೇನಾದರೂ ಕೈಯಲ್ಲೇ ಮಾಡ್ತೀರಂದರೆ 1 ಟನ್ಗೆ 3000 ಸ್ಯಾಪ್ಲಿಂಗ್ಸ್ ಆಗುತ್ತೆ. ಅಂದರೆ 3000 ರೂಪಾಯಿ ಹೆಚ್ಚು, ಅಂದರೆ 3000 ಸ್ಯಾಪ್ಲಿಂಗ್ಸ್ ಹೆಚ್ಚು ಕಮ್ಮಿ ಬರುತ್ತೆ. ನಾವೇನಾದರೂ ಈಗ ಈ ಮೆಷಿನ್ನ ತೊಗೊಂಡಿಲ್ಲ, ಇಲ್ಲ ಕೈಯಲ್ಲೇ ಮಾಡ್ತೀರಿ ಅಂದರೆ ಅದರಿಂದ ಏನಾಗುತ್ತೆ, ಇಲ್ಲಿ ಇಬ್ಬರು ಮಾಡೋ ಕೆಲಸನ ಅಲ್ಲಿ ತುಂಬ ಜನ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಇಲ್ಲಿ ಎಷ್ಟು ಕಾಸು ಉಳಿಸ್ಬೋದು ಆ ಕಾಸನ್ನೆಲ್ಲ ನಾವು ಅಲ್ಲಿ ಖರ್ಚು ಮಾಡ್ತೀರಿ. ಸೊ ಇದರಿಂದ ಏನಾಗುತ್ತೆ, ಇಷ್ಟೆಲ್ಲ ಲಾಭ ಬರುತ್ತೆ. ಆಮೇಲೆ ಇದರಿಂದ ನಾವು ಟೈಮ್ ಕೂಡ ಕಮ್ಮಿ, ಬೇಗ ಅಂದರೆ 1 ಅವರಲ್ಲಿ 2 ಅವರ್ ಇಲ್ಲಿ ಕೆಲಸ ಮುಗಿಸ್ಬೋದು. ಅದಾದರೆ 5 ದಿನ 6 ದಿನ ಅಂತ ಟೈಮಿಂಗ್ಸ್ ತೊಗೊಳುತ್ತೆ. ಸೊ ಮತ್ತು ಒಂದು ಎಕರೆಗೆ ಬಿತ್ತನೆ ಕಬ್ಬು ಎಷ್ಟು ಟನ್ ಬೇಕಾಗುತ್ತೆ? ಅದೇ 6000 ಟನ್ನು. ಟನ್ 1 ಟನ್. ಈಗ ಕೈಯಲ್ಲಿ ಹಾಕೋದ್ರಿಂದ 2 ಟನ್ ಬೇಕಾಗುತ್ತೆ, ಅಂದಾಜು 2 ಟನ್ ಬೇಕಾಗುತ್ತೆ. ನಾವು ಈ ಮಿಷಿನ್ ಅಲ್ಲಿ ಹಾಕೋದ್ರಿಂದ 1 ಟನ್ ಬೇಕಾಗುತ್ತೆ. ಮತ್ತೆ ಇಷ್ಟು ಕಾಸ್ಟ್ ಬಂದ್ಬಿಟ್ಟು 1.5 ಲಕ್ಷ ಆಗುತ್ತೆ, ಅದು ಟ್ರ್ಯಾಕ್ಟರ್ನ ಬಿಟ್ಟು. ಮತ್ತೆ ಇದನ್ನ ನಾವು ತಗೊಂಡು ಯಾವ ಟ್ರ್ಯಾಕ್ಟರ್ ಅಂದ್ರೆ ಎಷ್ಟಿರ್ಬೇಕಂದ್ರೆ 50 HP ಇರಬೇಕು. ಆ ಟ್ರ್ಯಾಕ್ಟರ್ಗೆ ಮಾತ್ರ ಇದನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ. 50 HP ಮಿನಿಮಮ್ ಟ್ರ್ಯಾಕ್ಟರ್. ಭೂಮಿ ಎಲ್ಲ ಡ್ರೈ ಆಗಿರಬೇಕು. ಭೂಮಿ ಡ್ರೈ ಇರಬೇಕು. ನಾವೇ ನೆಲ ಪ್ರಿಪೇರ್ ಮಾಡಬೇಕು. ಅಂದ್ರೆ ಹಳ್ಳದಿಂದ ಏನು ಇರಬಾರ್ದು, ಕ್ಲೀನ್ ಆಗಿ. ಇದು ಅಟ್ ಎ ಟೈಮು ಬಿತ್ತನೆನೂ ಆಗುತ್ತೆ, ನಾವು ಉಪ್ಪು ಗೊಬ್ಬರನೂ ಹಾಕಬಹುದು. ಔಷಧಿ ಸ್ಪ್ರೇ ಮಾಡ್ಬೇಕು ಅಂದ್ರೆ ಔಷಧಿ ಸ್ಪ್ರೇನು ಗೊಬ್ಬರ ನೀರಾಯ್ಸು. ಇಲ್ಲಿಂದ ಅಲ್ಲಿಗೆ 4 ಅಡಿ ಡಿಸ್ಟೆನ್ಸ್ ಇದೆ. ನಿಮ್ಗೆ ಏನಾದ್ರೂ ಕಮ್ಮಿ ಬೇಕಂದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ತೆಗೆದು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು. ಸೊ ಇದು ಸಾಲನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಕೂತ್ಕೊಳ್ಳಿ. ಒಂಚೂರು ಜಾಗ